ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀಶೋಭನ ಪದದಲ್ಲಿ 63ನೇ ಪದ್ಯ. ಹುಟ್ಟ ಪೀತಾಂಬರ ತೊಟ್ಟ ಭೂಷಣಗಳು ಇಟ್ಟ ನವರತ್ನದ ಮುಕುಟವು ಮೆಟ್ಟಿದ ಕುರುಹೋ ಎದೆಯಲ್ಲಿ ತೋರಿದ ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ಶ್ರೀಕೃಷ್ಣ ದೇವಕಿಯ ಉದರದಿಂದ ಅವತರಿಸುವಾಗ ತನ್ನ ಮೂಲ ರೂಪದಲ್ಲಿ ಹುಟ್ಟ ಪೀತಾಂಬರವನ್ನು ತೊಟ್ಟ ಭೂಷಣಗಳನ್ನು ತಲೆಯ ಮೇಲೆ ಇಟ್ಟ ನವರತ್ನದ ಕಿರೀಟವನ್ನು ಎದೆಯಲ್ಲಿ ಕಾಣುವ ಮೆಟ್ಟಿದ ಕುರುಹು ಎಲ್ಲವನ್ನೂ ತೋರಿಸಿದ್ದಾನೆ. ಇಂತಹ ವಿಠ್ಠಲ ಪ್ರಾಕೃತ ಶರೀರದಿಂದ ಹುಟ್ಟಿದ್ದೇನೆನ್ಬಹುದೇನು ಅಂಥೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಶ್ರೀಕೃಷ್ಣ ದೇವಕಿಯ ಉದರದಿಂದ ಹೊರಟು ಬರುವಾಗ ಏನೂ ತಿಳಿಯದ ತಂದೆ ತಾಯಿಗಳಿಗೆ ಪೀತಾಂಬರಧಾರಿ ಸರ್ವಾಲಂಕಾರ ಭೂಷಿತವಾದ ತನ್ನ ಮೂಲ ರೂಪ ತೋರಿ ಅವರ ಅಜ್ಞಾನವನ್ನು ಕಳೀತಾನೆ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯ ಮೇ. ನಿಮಗೆ ನಿಮ್ಮ ಪೂರ್ವ ಜನ್ಮದ ಸ್ಮರಣೆ ನೀಡಿ ನಾನು ಪ್ರಾಕೃತ ಶರೀರದಿಂದ ಹುಟ್ಟಿಲ್ಲ, ಚಿನ್ಮಯ ಶರೀರದಿಂದ ಅವತಾರ ಮಾಡಿದ್ದೇನೆ. ಇಲ್ಲಿ ಹೇಳ್ತಾ ಇದ್ದೇನೆ ಪರಮಾತ್ಮ ನಿಮಗೆ ಪೂರ್ವ ಜನ್ಮದ ಸ್ಮರಣೆಯನ್ನು ಕೊಟ್ಟು ನಾನು ಪ್ರಾಕೃತ ಶರೀರದಿಂದ ಹುಟ್ಟಿಲ್ಲ, ಚಿನ್ಮಯ ಶರೀರದಿಂದ ಅವತಾರ ಮಾಡಿದ್ದೇನೆ ಅಂಥೇಳಿಯೇ ತನ್ನ ಮೂಲ ರೂಪವನ್ನು ತೋರಿಸಿದ್ದಾನೆ. ಯಾಕೆ ಅಂದರೆ ಅವನು ವಿಠ್ಠಲ. ವಿಠ್ಠಲ ಎಂದರೆ ಜ್ಞಾನಶೂನ್ಯರಾದ ಸಜ್ಜನರಿಗೆ ಜ್ಞಾನ ನೀಡಿ ಅವರನ್ನು ಪರಿಗ್ರಹಿಸುವವ. ವಿದಾ ಜ್ಞಾನೇನ್ ಠಾನ್ ಶೂನ್ಯಾನ್ ಲಾತಿ ಗೃಹ್ಣಾತಿ ವಿಠ್ಠಲ. ಅಂದರೆ ವಿತ್ ಜ್ಞಾನದಿಂದ ಠ ಅಂದರೆ ಶೂನ್ಯರಾದ ಸಜ್ಜನರನ್ನು, ಲ ಅಂದರೆ ಪರಿಗ್ರಹಿಸುವವನೇ ವಿಠ್ಠಲ. ಭಾಗವತಲ್ಲಿ ಹೇಳ್ತಾ ಇದೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಲಕ್ಷ್ಮಂ ಕಲಶೋಭಿತ್ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಭಾಗವತ ಹೇಳುವಂತೆ ವಸುದೇವ ದೇವಕಿಯರಿಗೆ ತನ್ನ ಮೂಲ ರೂಪ ತೋರಿ ಅವರ ಅಜ್ಞಾನವನ್ನು ಕಳೆಯುವ ಮೂಲಕ ಲೋಕದ ಅಜ್ಞಾನವನ್ನು ಕಳೆದಿದ್ದಾನೆ ಶ್ರೀಕೃಷ್ಣ. ಅವತಾರ ಮಾಡುವ ಕಾಲದಲ್ಲಿಯೇ ಮೂಲ ರೂಪವನ್ನು ನೋಡಿದ ವಸುದೇವ ದೇವಕಿಯರೇ ಶ್ರೀಕೃಷ್ಣ ಎಲ್ಲರಂತೆ ಗರ್ಭವಾಸ ದುಃಖ ಅನುಭವಿಸಿ ಅಳುತ್ತಾ ಭೂಮಿಗೆ ಬಂದವನಲ್ಲ ಎನ್ನಲು ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಪೀತಾಂಬರಧರನಾಗಿದ್ದಾನೆ, ವನಮಾಲಿಯಾಗಿದ್ದಾನೆ, ಶ್ರೀವತ್ಸಲಾಂತನಾಗಿದ್ದಾನೆ. ಭಾಗವತದಲ್ಲಿಯೂ ಹೇಳಿದೆ, ಪರಮಾತ್ಮ ಚತುರ್ಭುಜ ಪೀತಾಂಬರ ಶಂಖಚಕ್ರಾದಿ ಶ್ರೀವತ್ಸ ಕೌಸ್ತುಭಗಳು ಇವೆಲ್ಲದಿಂದ ಅವತಾರ ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶ್ರೀವತ್ಸ ಕೌಸ್ತುಭ ಹೊರತಾಗಿ ಹರಿಯಂತೆ ಆವಾಗ ಕರ ಚತುಷ್ಟಯದಿ ಪಾವನ ಶಂಖಚಕ್ರಾದಿಗಳ ಧರಿಸಿಯ ಜೀವರಿಗೆ ಸಾರೂಪ್ಯ ಮುಕ್ತಿ. ವಾದರಾಜರು ವೈಕುಂಠವರನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀವತ್ಸ ಒಂದರ ಬಲದಿಂದಲೇ ಶ್ರೀಕೃಷ್ಣನ ಶರೀರ ವೈಕುಂಠದಲ್ಲಿರುವ ನಾರಾಯಣನ ಶರೀರ ಹೊರತು ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಶ್ರೀವತ್ಸೇನೋ ರಸೇ ಶ್ರೀಮಾನ್ ರೋಮಜಾತೇನ ರಾಜತಾ ಶುಶುಭೆ ಭಗವಾನ್ ಶ್ರೀಕೃಷ್ಣ. ವಿಷ್ಣು ಸಹಸ್ರನಾಮ ಸ್ತೋತ್ರ ಸತ್ಯಸುಂದರ ಭಾಷ್ಯದಲ್ಲಿಯೂ ಇದೇ ಅಭಿಪ್ರಾಯವನ್ನು ಹೇಳಿದ್ದಾರೆ.
ಅವನು ಸಾಮಾನ್ಯ ಮನುಷ್ಯನಲ್ಲ, ಅಪ್ರಾಕೃತ ಶರೀರದಿಂದ ಇದ್ದವನು. ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಶ್ರೀವತ್ಸದಿಂದ ಇರುವ ನಾರಾಯಣನು ಎಲ್ಲಿಯೇ ಇರಲಿ, ಯಾವ ಆಕಾರದಲ್ಲಿ ಇರಲಿ, ಅವನನ್ನು ಸುಲಭವಾಗಿ ಗುರುತಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಯುಕ್ತಿ ಮಲ್ಲಿಕೆಯಲ್ಲಿ ಹೇಳಿದ್ದಾರೆ. ವೈಕುಂಠದಲ್ಲಿ ಭೃಗುಮುನಿ ಮೆಟ್ಟಿದ ಕುರುಹು ದೇವಕಿಯ ಗರ್ಭದಲ್ಲಿ ಕೃಷ್ಣನ ಮೇಲೆ ಹೇಗೆ ಬಂತು ಅಂತಂದರೆ, ಗರ್ಭವನ್ನು ಶ್ರೀಕೃಷ್ಣ ಪ್ರವೇಶ ಮಾಡೇ ಇಲ್ಲ. ಗರ್ಭದಲ್ಲಿದ್ದ ಶ್ರೀಕೃಷ್ಣ ಶರೀರ, ವೈಕುಂಠದಲ್ಲಿರುವಂಥ ಶ್ರೀಕೃಷ್ಣ ಶರೀರ ಒಂದೇ. ಅನ್ನೋದನ್ನು ತಿಳ್ಕೋಬೇಕು. ಈ ರೀತಿಯಾಗಿ ಶ್ರೀವತ್ಸ ಅಂತಂದರೆ ಮಹಾಲಕ್ಷ್ಮೀ ದೇವಿ ವಾಸ ಮಾಡುವಂತಹ ಸ್ಥಳ. ಶ್ರೀಹೇ ವಸತ್ತಸ್ಮಿನ್ ಇತಿ ಶ್ರೀವತ್ಸಃ. ಮತ್ತು ಅವನು ಮಹಾಪುರುಷ ಅಂತ ಹೇಳೋ ಸಾರುವ ಚಿಹ್ನೆ ಅದು. ಮಹತ್ವಂ ವದತೀತಿ ವತ್ಸಃ ಶ್ರೀಕರಃ ವತ್ಸಃ ಶ್ರೀವತ್ಸಃ. ಇಂತಹ ಶ್ರೀವತ್ಸ ಹರಿಯ ಚಿನ್ಮಯ ಶರೀರದ ಒಂದು ಭಾಗ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ಶ್ರೀವತ್ಸ ಸಹಿತನಾಗಿ ಪರಮಾತ್ಮ ಬಂದಿದ್ದಾನೆ, ಅವನು ಹುಟ್ಟಿಲ್ಲ. ಪೀತಾಂಬರ ಆಭರಣಗಳಿಂದ, ಶ್ರೀವತ್ಸ ಚಿಹ್ನೆಯಿಂದ ಯಾರೂ ಇದನ್ನು ಮಾಡಿದ್ದಲ್ಲ. ಪರಮಾತ್ಮ ತಾನೇ ಸ್ವಯಂ ಆವಿರ್ಭೂತನಾಗಿದ್ದಾನೆ ದೇವಿಕೆಯ ಗರ್ಭದಿಂದ ಹೊರತು ತಂದೆ ತಾಯಿಗಳಿಂದ ಹುಟ್ಟಿಲ್ಲ. ಆದ್ದರಿಂದ ಅವನಿಗೆ ಎಂದೂ ಗರ್ಭವಾಸ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೃಷಭಹಂಸ ಮಹಿಷ ಮೂಷಕ ವಾಹನ ನೇರಿ ಮಾನೀಸರಂತೆ ಸುಳಿವ ಸುರರೆಲ್ಲ ಎಸೆವ ದೇವೇಶ ನರಸಹಸಕ್ಕೆ ಮಣಿದರು ಕುಸುಮನಾಭನಿಗೆ ಸರಿಯುಂಟೆ. ನಂದಿವಾಹನಾಗಿ ಶಿವ, ಮಹಿಷವಾಹನಾಗಿ ಯಮ, ಮೂಷಕವಾಹನ ಗಣಪತಿ, ಹೀಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ವಾಹನವನ್ನೇರಿ ದೇವೇಶರಾಗಿರುವಂತಹ ಶ್ರೀಕೃಷ್ಣ ಸತ್ಯಭಾಮೆಯರ ಮುಂದೆ ಅಜ್ಞಾನಿ ಮಾನವರಂತೆ ಸುಳಿದರು. ಅಪ್ರತಿಮ ಸಾಮರ್ಥ್ಯದಿಂದ ಶೋಭಿಸುವ ಅವನ ಸಾಮರ್ಥ್ಯಕ್ಕೆ ಮಣಿದರು. ಪದ್ಮನಾಭನಾದ ಹರಿಗೆ ಸಮಾನರುಂಟೆ ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ. ಇಲ್ಲಿವರೆಗೆ ಹೇಳ್ತಾ ಇದ್ದಾಳೆ, ಪರಮಾತ್ಮನಿಗೆ ಹಸಿವೆ ಆಗಲಿ, ನೀರಡಿಕೆ ಆಗಲಿ, ಮುಪ್ಪಾಗಲಿ, ಮರಣವಾಗಲಿ, ರೋಗ ಯೋಜನೆಗಳಾಗಲಿ, ಕಾಮಾದಿ ಅರಿಷಡ್ ವರ್ಗಗಳಾಗಲಿ, ಪಾಪಲೇಪವಾಗಲಿ, ಆ ಪಾಪಲೆಯಿಂದ ಆಗುವ ನರಕವಾಸವಾಗಲಿ, ಗರ್ಭವಾಸವಾಗಲಿ, ಇದು ಯಾವ ದುಃಖಗಳು ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಶ್ರೀಕೃಷ್ಣ ಪಾರಿಜಾತ ಅಪಹರಣಗೈದ ಸಂದರ್ಭ. ಸತ್ಯಭಾಮಾದೇವಿ ತಾನೇ ಶಾಂಗ್ಯ ಧನಸ್ಸನ್ನು ಎತ್ತಿಕೊಂಡಳು. ಕುಬೇರನ ಯುದ್ಧದಲ್ಲಿ ಸೋಲಿಸ್ತಾಳೆ. ಅವನು ಕೊನೆಯಲ್ಲಿ ಮುದ್ಗರವನ್ನೆಸೆದಾಗ ಶ್ರೀಕೃಷ್ಣ ಅದನ್ನು ಎಡಗೈಯಿಂದ ಹಿಡಿದು ನಕ್ಕ. ಆಗ ಕುಬೇರ ನಾಚಿ ಓಡಿ ಹೋಗ್ತಾನೆ. ವರುಣ ತನ್ನ ಪಾಶವನ್ನು ಗರುಡನ ಕುತ್ತಿಗೆ ಹಾಕಿ ಸೆಳಿತಾನೆ. ಆದರೆ ಗರುಡ ವರುಣನ ವಾಹನವಾದ ಮೊಸಳೆಯನ್ನು ಎತ್ತಿ ಸಮುದ್ರಕ್ಕೆ ಎಸೆತಾನೆ. ಆಗ ವರುಣನು ನಾಚಿ ಓಡೋಗ್ತಾನೆ. ಅಗ್ನಿ ವಾಯುಗಳು ಕೃಷ್ಣನ ಬಾಣಗಳಿಗೆ ಎದುರಿಸಲಾಗದೆ ಹೊರಟು ಹೋಗ್ತಾರೆ. ಯಮನ ದಂಡವು ಕೃಷ್ಣನ ಗದೆ ಏಟಿಗೆ ಉರುಳಿ ಬಿದ್ದೋಗುತ್ತೆ. ಯಮ ಭಯದಿಂದ ಓಡಿ ಹೋಗ್ತಾನೆ. ಅದನ್ನು ಕಂಡೇ ನಿವೃತ್ತಿಯು ಓಡೋಗ್ತಾನೆ. ಶಿವನ ತ್ರಿಶೂಲಕ್ಕೂ ಕೃಷ್ಣನ ಗದೆಗೂ ಬಹುಕಾಲ ಘರ್ಷಣೆ ಆಗುತ್ತೆ. ಕೊನೆಯಲ್ಲಿ ತ್ರಿಶೂಲ ಶಿವನ ಬಳಿಗೆ ಹೋಗಿ ಹಿಂತಿರುಗುತ್ತೆ.
ಗದೆಯು ಕೃಷ್ಣನ ಬಳಿಗೆ ಬರುತ್ತೆ. ಶಿವ ಖಡ್ಗ ಹಿಡಿದು ನಿಂತ್ಕೋತಾನೆ. ಗರುಡ ಶಿವನ ಸಮೇತವಾಗಿ ನಂದಿಯನ್ನು ಎತ್ತಿ ಬಲು ದೂರಕ್ಕೆ ಎಸಿತಾನೆ. ಆಗ ಶಿವ ಪ್ರಮಥಗಣ ಜೊತೆಗೆ ಹೋಗ್ತಾನೆ. ದೇವೇಂದ್ರ ವಜ್ರಾಯುಧವನ್ನು ಕೃಷ್ಣನ ಎಡಗೈಯಿಂದ ಹಿಡಿದು ನಗ್ತಾನೆ. ಸತ್ಯಭಾಮೆಯು ನಗ್ತಾಳೆ. ದೇವೇಂದ್ರನಿಗೆ ಜ್ಞಾನೋದಯವಾಗುತ್ತೆ. ಜಗತ್ತಿನ ಜನನಿ ಜನಕರು ನೀವೇ, ನನಗೆ ಸ್ವರ್ಗದ ಲೋಕಾಧಿಪತ್ಯವನ್ನು ಕೊಟ್ಟವರು ನೀವೇ, ನಿಮಗೇನು ಬೇಕಾದರೂ ತೊಗೊಂಡು ಹೋಗ್ರಿ, ಎಲ್ಲವೂ ನಿಮ್ಮದೇ ಅಂತ ಹೇಳಿ ಇಂದ್ರ ಕೈ ಮುಗಿದು ನಿಂತ್ಕೋತಾನೆ. ಆದ್ದರಿಂದ ಇಲ್ಲೇನು ಹೇಳಬೇಕಾಗಿದೆ ಅಂದರೆ, ಎಲ್ಲ ದೇವತೆಗಳು ತಮ್ಮ ತಮ್ಮ ವಾಹನವೇರಿ ಯುದ್ಧ ಸನ್ನದ್ಧರಾಗಿ ಬಂದು ಕೃಷ್ಣನ ಸಾಮರ್ಥ್ಯಕ್ಕೆ ಮಣಿದಿದ್ದಾರೆ. ಅವರೆಲ್ಲರೂ ಮಣಿದು ಹೊರಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಮಾನೀಸರಂತೆ ಸುಳಿವರೆಲ್ಲ ದೇವತೆಗಳು, ಜ್ಞಾನಿಗಳು, ಕೃಷ್ಣ ಸಾಮಾನ್ಯಲ್ಲ, ಜಗದೊಡೆಯ ಆತ ಎಂಬುದು ಅವರಿಗೆ ನಿಶ್ಚಯವಾಗಿ ಗೊತ್ತು. ಮನುಷ್ಯರು ಅಜ್ಞಾನಿಗಳು. ಆದರೂ ದೇವತೆಗಳು ಕಲಿ ಪ್ರಭಾವದಿಂದ ಮಾನವರಂತೆ ಅಜ್ಞಾನಿಗಳಾಗಿ ದುರಹಂಕಾರದಿಂದ ಕೃಷ್ಣನನ್ನು ಸೋಲಿಸಲಿಕ್ಕೆ ಬಂದಿರ್ತಾರೆ. ಕೊನೆಗೆ ಸೋತು ಶರಣಾಗತರಾಗ್ತಾರೆ. ಆದ್ದರಿಂದ ಕುಸುಮನಾಭನಿಗೆ ಸರಿಯುಂಟೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ತನ್ನ ನಾಭಿ ಕಮಲದಿಂದ ಲೋಕಪಿತಾಮಹನಾಗಿರುವಂಥ ಬ್ರಹ್ಮದೇವನ ಹುಟ್ಟಿಸಿದವನು. ಪರಮಾತ್ಮನಿಗೆ ಎಂದೂ ಪರಾಜಯವಿಲ್ಲ. ಅಲ್ಪಶಕ್ತಿತ್ವ, ಪಾರತಂತ್ರಾದಿಗಳು ಎಂದೂ ಯಾವ ಕಾಲಕ್ಕೂ ಇಲ್ಲ. ಅವನಿಗೆ ಹಸಿವೆ, ನೇರಿಡಿಕೆ ಇತ್ಯಾದಿಗಳು ಯಾವುದೂ ಇಲ್ಲ. ಗರ್ಭವಾಸ, ದುಃಖವೂ ಇಲ್ಲ. ಆ ಎಲ್ಲ ದೇವತೆಗಳು ಬಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರೆಲ್ಲರನ್ನು ಸೃಷ್ಟಿದ ಬ್ರಹ್ಮನನ್ನು ತನ್ನ ಹೊಕ್ಕಳಲ್ಲಿ ಸೃಷ್ಟಿದವ ಶ್ರೀಕೃಷ್ಣ. ಇಂತಹ ಶ್ರೀಕೃಷ್ಣನಿಗೆ ಈ ದೇವತೆಗಳೇನು ಮಾಡ್ತಾರೆ? ಶ್ರೀಕೃಷ್ಣ ಸರ್ವತಂತ್ರ ಸ್ವತಂತ್ರ, ಯಾರ ಅಧೀನನಲ್ಲ ಅಂತ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಮತ್ಸ್ಯಕೂರ್ಮ ರೂಪದಿಂದಾಗಲಿ ಯಾವುದೇ ರೂಪದಿಂದ ಬಂದರೂ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಅಶಕ್ತಿ ಪರಾಜಯಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಸುಮನಾಭ ರೂಪವೇ ಪರಮಾತ್ಮನ ಮತ್ಸ್ಯಾದಿ ಸರ್ವ ಅವತಾರಗಳಿಗೆ ಮೂಲವಾಗಿದೆ. ಭಾಗವತಲ್ಲಿ ಹೇಳ್ತಾ ಇದೆ, ಏತನ್ನಾನಾವತಾರಾಣಂ ನಿಧಾನಂ ಬೀಜಮವ್ಯಯಂ. ಈ ರೂಪದ ಶ್ರೀಕೃಷ್ಣ ರೂಪದ ಕೃಷ್ಣಕೇಶ ಒಂದೇ ರೂಪವನಾಗಿ ಅವತರಿಸಿ ಸಕಲ ದೇವತೆಗಳನ್ನು ಲೀಲಾಜಾಲವಾಗಿ ಎಲ್ಲರನ್ನು ಮಣಿಸಿದ್ದಾನೆ. ಅಂದರೆ ಪರಮಾತ್ಮನಿಗೆ ಸಮಾನರು ಯಾರಿದ್ದಾರೆ ಎಂದು ಯಾವ ಕಾಲಕ್ಕೂ ಇಲ್ಲ. ಆದ್ದರಿಂದ ಪರಮಾತ್ಮನಲ್ಲಿ ಅಲ್ಪಶಕ್ತಿ, ಪಾರತಂತ್ರ್ಯ ಯಾವ ದೋಷಗಳಿಗಿರಲು ಆಸ್ಪದವಿಲ್ಲ ಅಂಥೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಅವನೊಬ್ಬನೇ ಸರ್ವದೋಷ ದೂರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿ ಸೇವೆ ಬಲು ದೋಷ. ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು. ಇಲ್ಲಿ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. 29ನೇ ನುಡಿಯಲ್ಲಿ ಬಂದಿತ್ತು, ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದಾಳೆ. ಒಂದೊಂದು ಗುಣಗಳು ನಿಮ್ಮಲ್ಲಿರ್ಬೋದು, ದೇವತೆಗಳಲ್ಲೋ ಯಾರಲ್ಲೋ ಇರಬಹುದು. ಆದರೆ ಸಂದಣಿ ಸೇವೆ ಬಹುದೋಷ, ದೋಷಗಳು ತುಂಬಿವೆ ಅಂತ ಹೇಳ್ತಾ ಇದ್ದಾಳೆ. ದೋಷಗಳು ತುಂಬಿವೆ. ನಿರ್ದೋಷನಾದವನವನೊಬ್ಬನೇ.
ಅವನೊಬ್ಬನೇ ನಿರನಿಷ್ಠ ನಿರವಧ್ಯ ಅಂತ ಹೇಳ್ತಾ ಇದ್ದಾಳೆ. ಆ ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ನರಕ ಯಾತನೆ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ದೇವತೆಗಳಲ್ಲಿ ಒಂದಲ್ಲ ಒಂದು ದೋಷಗಳಿವೆ. ಪರಮಾತ್ಮ ಒಬ್ಬನೇ ನಿರ್ದೋಷನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಈ ದೇವತೆಗಳಲ್ಲಿ ಇದ್ದರೂ ಇರಬಹುದು, ಆದರೆ ದೋಷಗಳು ತುಂಬಿಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಎಳ್ಳಷ್ಟು ದೋಷವಿಲ್ಲದೆ ಇರುವಂತಹ ನಿರ್ದೋಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನೇ ನನಗೆ ಪತಿ ಅಂತ ಹೇಳ್ತಾ ಇದ್ದಾರೆ. ಮುಕುಂದ ಸರ್ವರಿಗೆ ಮುಕ್ತಿಯನ್ನು ಕೊಡುವಂತಹ ಮುಕ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ನನ್ನ ಪತಿ ಅಂತ ಹೇಳ್ತಾ ಇದ್ದಾರೆ. ಇಂತು ಚಿಂತಿಸಿರಮೆ ಸಂತರ ಮನ ಪದವ ಸಂತೋಷ ಮನದೇ ನೆನೆಯುತ್ತ ತನ್ನ ಶ್ರೀಕಾಂತ ನಿದ್ದೆಡೆಗೆ ನಡೆದಳು. ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡುತ್ತಾ ಅವನ ಪಾದವನ್ನು ಮನಸ್ಸಿನಿಂದ, ರಾಮನ ಪಾದವನ್ನು ಸಂತೋಷ ತುಂಬಿದ ಮನಸ್ಸಿನಲ್ಲಿ ನೆನೆಯುತ್ತಾ ತನ್ನ ಪ್ರಿಯಕರನಾಗಿರುವಂತಹ ಪರಮಾತ್ಮನ ಹತ್ತಿರ ನಡೆದಾಳೆ ಅಂತ ಹೇಳ್ತಾಳೆ. ಇಲ್ಲಿ ಮಹಾಲಕ್ಷ್ಮೀ ದೇವಿ ಶಾಂತವಾಗಿ ಆಲೋಚಿಸ್ತಾ ಇದ್ದಾಳೆ. ಯಾವ ಉದ್ವೇಗ ಇಲ್ಲ, ಆತುರ ಇಲ್ಲ, ಸಂಭ್ರಮಕ್ಕೊಳಗಾಗದೆ ಎಲ್ಲ ದೇವತೆಗಳ ಗುಣದೋಷಗಳನ್ನು ಆಲೋಚಿಸಿದ್ದಾಳೆ. ಸ್ವಯಂವರದ ಕನ್ಯೆ ತನ್ನ ಬಾಳ ಸಂಗಾತಿಯನ್ನು ಆರಿಸಿಕೊಳ್ಳುವುದಲ್ಲಿ ಯಾವ ಸಂಭ್ರಮಕ್ಕೂ ಆತುರಕ್ಕೂ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಇದನ್ನು ಲೋಕಕ್ಕೆ ತೋರಿಸಲೆಂದೇ ಮಹಾಲಕ್ಷ್ಮೀ ದೇವಿ ಶಾಂತವಾಗಿ ಆಲೋಚಿಸಿದ್ದಾಳೆ ಅಂತ ಹೇಳಿ ಅಭಿನಯಿಸಿ ತೋರಿಸಿದ್ದಾಳೆ. ಸಂತೋಷ ತುಂಬಿದ ಮನದಿಂದ ರಾಮನ ಪಾದವನ್ನು ನೆನೆದಾಳೆ ಅಂತಾರೆ. ರಾಮ ಅಂತನೂ ನಾಮವೇ ಹೇಳ್ತಾ ಇದೆ. ಸಕಲ ಲೋಕ ಮನೋಹಾರಿ, ರೂಪ ಸೌಂದರ್ಯ ಗುಣ ಸೌಂದರ್ಯಗಳಿಂದ ಒಪ್ಪಿ ಕಣ್ಣು ಮುಂದೆ ನಿಂತಿರುವ ಶ್ರೀಹರಿ ಎಂಬ ಆಲಂಬನ ವಿಭಾವವೊಂದರಿಂದಲೇ ಬೇರಾವ ಉದ್ದೀಪನ ವಿಭಾವದ ಅಪೇಕ್ಷೆ ಇಲ್ಲದೆ ಮಹಾಲಕ್ಷ್ಮೀ ದೇವಿ ಹೃದಯದಲ್ಲಿರುವ ತನ್ನ ಪತಿಯನ್ನು ನೆನೆಸ್ತಾ ಇದ್ದ. ಆದ್ದರಿಂದ ಹೇಳ್ತಾ ಇದ್ದಾರೆ, ಸಂತೋಷ ತುಂಬಿದ ಮನದಲ್ಲಿ ರಾಮನ ಪಾದವನ್ನು ನೆನೆಯುವ ಅಭಿನಯವನ್ನು ಮಾಡಿ ತೋರಿಸ್ತಾ ಇದ್ದಾಳೆ. ಅವಳು ಏಕೆ ನಿಂತಾ ಇದ್ದಾಳೆ ಅಂದರೆ ಪ್ರತಿ ಕ್ಷಣವೂ ಪ್ರತ್ಯಕ್ಷ ಕಂಡು ರೋಮಾಂಚನಗೊಳ್ಳುವವಳು ಅವಳು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಆ ಪರಮಾತ್ಮನ ಹೃದಯದಲ್ಲಿ ಇಟ್ಕೊಂಡಿದ್ದಾಳೆ. ಮಹಾಲಕ್ಷ್ಮೀ ದೇವಿಯೇ ರಾಮನ ಸ್ವರೂಪವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಳು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ರಾಮ ರಮೆಯೇ ಹೃದಯೇಶ್ವರನಾದ್ದರಿಂದ ರಾಮ ಹೇಳ್ತಾರೆ, ರಾಮ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ. ವಿಷ್ಣು ಸಹಸ್ರನಾಮದಲ್ಲಿ ಬಂದ ನಾಮ ರಾಮನಾಮ. ಸಹಸ್ರನಾಮದಲ್ಲಿ ಬಂದಿದೆ ಅಂದರೆ ಪ್ರತಿಯೊಂದು ನಾಮಕ್ಕೂ 100 ಅರ್ಥ ಅಂತ ಹೇಳಿದ್ದಾರೆ. ಇಲ್ಲಿ ರಾಮನಾಮಕ್ಕೆ 100 ಅಷ್ಟೇ ಅಲ್ಲ, 1000 ಅಲ್ಲ, 1,00,000 ಅಂತ ಹೇಳ್ತಾರೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ ಅಂತ ಹೇಳಿದ್ದಾರೆ. ಶಿವ ಪಾರ್ವತಿಗೆ ಉಪದೇಶಿಸಿದಂತೆ 1000 ನಾಮಗಳಿಗೆಲ್ಲ ರಾಮನಾಮ ಸಮಾನ ಅಂತ ಹೇಳ್ತಾರೆ. ಇದೊಂದೇ ನಾಮ.
ಆದ್ದರಿಂದ ಲಕ್ಷ್ಮೀ ಶೋಭನದ ಪದದ 30ನೇ ನುಡಿಯಿಂದ 64ನೇ ನುಡಿಯವರೆಗೆಲ್ಲ ಎಲ್ಲ 35 ನುಡಿಗಳ ಅರ್ಥವು ಈ ರಾಮನಾಮದಲ್ಲಿ ಅರ್ಥವಾಗಿದೆ ಎಂದರೆ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಒಂದೊಂದು ನುಡಿಯಲ್ಲಿ ಏನಿದೆ ಅನ್ನೋದನ್ನು ನಾಳಿನ ದಿವಸ ನೋಡೋಣಂತೆ. ಆ ಒಂದೊಂದು ನುಡಿಯಲ್ಲಿ ಬಂದಿರುವಂತಹ ಶಬ್ದದ ಅರ್ಥವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.